ನಮಸ್ಕಾರ ವೀಕ್ಷಕರೇ. ಅಮೆರಿಕಾದಲ್ಲಿ ಒಂದು ಮೇಜರ್ ಬದಲಾವಣೆ ಆಗ್ತಾ ಇದೆ. ಏನದು ಅನ್ನೋದು ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಕೆಲವಷ್ಟು ದೊಡ್ಡವ್ರ ಜೊತೆ ಮೀಟಿಂಗ್ಗಳು ನಡೀತಾ ಇದೆ. ಆ ಮೀಟಿಂಗ್ಗಳಲ್ಲಿ ಎಷ್ಟೆಷ್ಟು ವಿಷಯಗಳು ಡಿಸ್ಕಷನ್ ಆಗ್ತಾ ಇದೆ. ಈಗ ರೀಸೆಂಟ್ ಆಗಿ ನಾವು ನೋಡ್ತಾ ಇರೋ ವಿಡಿಯೋದಲ್ಲಿ ವೈಟ್ ಹೌಸ್ ಸುತ್ತ ಸ್ಟೀಲ್ ಬ್ಯಾರಿಗೇಡ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಇಷ್ಟು ದಿನ ಇಲ್ಲದೆ ಇರೋದನ್ನ ಸ್ಟೀಲ್ ಬ್ಯಾರಿಗೇಡ್ಸ್ ವೈಟ್ ಹೌಸ್ ಸುತ್ತ ಹಾಕ್ತಾ ಇದ್ದಾರೆ ಅಂದ್ರೆ ಏನೋ ಒಂದು ಅನಾಹುತಗಳು ನಡೀಬಹುದು ಅನ್ನೋ ಒಂದು ಯೋಚನೆಯಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಏನೋ. ಈಗ ಎಷ್ಟೋ ದೇಶಗಳಲ್ಲಿ ದಂಗೆ ನೋಡ್ತಾ ಇದೀವಿ. ಎಲ್ಲಂದ್ರಲ್ಲಿ ದಂಗೆಗಳು ಸೃಷ್ಟಿ ಆಗ್ತಾ ಇದೆ, ಒಡೆದಾಟಗಳು ನಡೀತಾ ಇದೆ, ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಅದು ಅಮೆರಿಕಾದಲ್ಲೂ ಆಗೋ ಸಂಭವ ಇರಬಹುದು. ಕಾರಣ ಏನು ಅನ್ನೋದಾದ್ರೆ ಇಲ್ಲಿ ಒಬ್ರು ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಏನಾಗ್ತಾ ಇದೆ. ಅಮೆರಿಕನ್ ಎಂಪೈರ್ ಅನ್ನೋದು ಕೊಲ್ಯಾಪ್ಸ್ ಆಗ್ತಾ ಇದೆ ಅಂತಾನೆ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಇಷ್ಟು ವರ್ಷಗಳು ದೊಡ್ಡಣ್ಣ ಅಂತ ಬೆಳೆಸ್ಕೊಂಡ್ ಬಂದಿದ್ದಲ್ಲ ಅಂತ ಎಂಪೈರು ಈಗ ಮುಳುಗೋದಕ್ಕೆ ಶುರು ಆಗಿದೆ. ಒಂದ್ಸಲ ಇವ್ರು ಹೇಳೋ ಮಾತನ್ನು ಕೇಳಿ. The Chinese have built an alliance called the BRICS, B-R-I-C-S. You don't hear as much about it as you ought to. It started a few years ago, Brazil, Russia, India, China, and South Africa, 5 countries. A year and a half ago, 6 more joined. And 3 weeks ago, 13 more joined. The BRICS together is more than half the population of this planet. The United States is 4.5%, not 50% of this planet. The total output of goods and services in the BRICS is significantly larger already than the total output of the United States and its major allies known as the G7. The United States, Canada, Japan, Britain, France, Germany, and Italy. So now every country in the world, every company in the world is reassessing and redesigning its strategy for the future. And what do I mean? They're redesigning because the dominant player in the world of the last 70 years, the United States, isn't the dominant player anymore. There is a bigger player, richer player in the BRICS. Which means if you're going to build a railroad in your country, you don't just go to Washington or London or Paris. You may go to them, but you're going to ask them what offer they can make, and then you're going to compare it to what you can get from Beijing, New Delhi, and Sao Paulo. And in case after case, the choice is made to go with the BRICS, not the West. So what do I mean? I mean to tell you all that if you ask me to tell you what is the biggest reality we now have to face, it's the end of the American empire. What we inherited from the British, because they had the last empire before this one, is now over, and there is zero chance it's coming back. It ought to have been a central issue in the presidential election we just had. Instead, the 2 candidates and their parties worked overtime to practice denial. No such a thing. The war in Ukraine, just to take one of countless examples, will show you how costly this denial is. When the war begins in February of 2022. ಈ ವ್ಯಕ್ತಿ ಹೇಳ್ತಾ ಇರೋದನ್ನ ಕೇಳಿದ್ರಲ್ಲ, ಇವ್ರು ಹೇಳ್ತಾ ಇರೋದು ಅದೇ. ಅಂದ್ರೆ ಅಮೆರಿಕಾ ಎಂಪೈರ್ ಅನ್ನೋದು ಕೊಲ್ಯಾಪ್ಸ್ ಆಗೋದಕ್ಕೆ ಶುರುವಾಗಿದೆ. ಅಮೆರಿಕಾದಲ್ಲಿ ಇದ್ದಂತ ಒಂದು 70 ಇಯರ್ಸ್ ಇಂದ ಅಮೆರಿಕಾ ದೊಡ್ಡಣ್ಣ ಅಂತ ಒಂದು ಹೆಸರು ಮಾಡ್ಕೊಂಡ್ ಬಂದಿತ್ತು. ಇವತ್ತೇನಾಗಿದೆ, ಬ್ರಿಕ್ಸ್ ಅನ್ನೋದು ಎಲ್ಲದಕ್ಕೂ ಒಂದು ಸಿಂಹ ಸ್ವಪ್ನ ಆಗಿ ಕುತ್ಕೊಳ್ತಾ ಇದೆ. ಅಮೆರಿಕಾ ಜೊತೆ ಟೈಅಪ್ ಆಗಿದ್ದ ಎಷ್ಟೆಷ್ಟೋ ದೇಶಗಳು ಈಗ ಅಲ್ಲಿಂದ ಡಿಸಾಲ್ವ್ ಆಗಿ G7 ಕಂಟ್ರೀಸ್ ಇಂದ ಆಚೆ ಬರ್ತಾ ಇದ್ದಾವೆ, ಬ್ರಿಕ್ಸ್ ಜೊತೆ ಸೇರ್ಕೊಳ್ತಾ ಇದ್ದಾವೆ. ಸ್ಟಾರ್ಟಿಂಗ್ ಅಲ್ಲಿ ಬ್ರಿಕ್ಸ್ ಅಲ್ಲಿ ಜಸ್ಟ್ 5 ದೇಶಗಳಿದ್ವು, ಅದಾದ ಮೇಲೆ 10 ದೇಶಗಳಾದ್ವು, ಅದಾದ್ಮೇಲೆ 15 ಆದ್ವು, ಈಗ ಆಲ್ರೆಡಿ 29 ಆದ್ವು, ಈಗ ಆಲ್ರೆಡಿ ಇನ್ನ ಜಾಸ್ತಿ ಆಗಿದಾವೆ. ಎಲ್ಲಾ ದೇಶಗಳು ಬ್ರಿಕ್ಸ್ ಜೊತೆ ವ್ಯವಹಾರ ಮಾಡೋದಕ್ಕೆ ಶುರು ಮಾಡಿದಾವೆ. ಇದರಿಂದ ಅಮೆರಿಕಾ ದೊಡ್ಡ ಮಟ್ಟಕ್ಕೆ ಏನೋ ಒಂದು ಯೋಚನೆ ಮಾಡ್ತಾ ಇದೆ, ಏನಾಗಬಹುದು ಅನ್ನೋ ಒಂದು ಪ್ರಶ್ನೆ ಹಾಗೆ ಉಳ್ಕೊಳ್ಳುತ್ತೆ. ಮುಂದೆ ಇನ್ನ ದೊಡ್ಡ ಮಟ್ಟಕ್ಕೆ ಅನಾಹುತಗಳು ಸೃಷ್ಟಿ ಮಾಡ್ತಾರ ನೋಡ್ಬೇಕು. ಇನ್ನೊಂದು ವಿಡಿಯೋದಲ್ಲೂ ಅದನ್ನೇ ತೋರಿಸ್ತಾರೆ ನೋಡಿ. ಅಮೆರಿಕಾದಲ್ಲಿ ದೊಡ್ಡ ಶ್ರೀಮಂತರು ಕುತ್ಕೊಂಡು
ಟ್ರಂಪ್ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಈವನ್ ಹೇಗೆ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡಿದ್ವಿ, ಅಲ್ಲಿರುವಂತ ಫಂಡ್ ನ ಯಾವ ರೀತಿ ನಮ್ಮ ದೇಶಕ್ಕೆ ತರಿಸ್ಕೊಳ್ತಾ ಇದೀವಿ. ಅದ್ರಲ್ಲಿ ಆಪಲ್ ಕಂಪ್ನಿ ಆಗ್ಬೋದು, ಮೈಕ್ರೋಸಾಫ್ಟ್ ಆಗ್ಬೋದು, ಇನ್ನ ಬೇರೆ ಬೇರೆ ಕಂಪ್ನಿಗಳು ಎಲ್ಲ ಕೂಡ ಇನ್ನು 5 ವರ್ಷದಲ್ಲಿ 600 ಬಿಲಿಯನ್, 700 ಬಿಲಿಯನ್, 800 ಬಿಲಿಯನ್ ಈ ತರ ಅಮೆರಿಕಾದಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಬೇರೆ ಬೇರೆ ದೇಶದಲ್ಲಿ ಇನ್ವೆಸ್ಟ್ ಮಾಡಿರೋ ಪ್ರಾಫಿಟ್ ಅನ್ನ ಅಮೆರಿಕಾಗೆ ತರಿಸ್ಕೊಳ್ತೀವಿ ಅಂತ ಡಿಸ್ಕಷನ್ ನಡೀತಾ ಇದೆ. ಅದರಲ್ಲಿ ಬಿಲ್ ಗೇಟ್ಸ್ ಅವರು ಒಂದು ಮಾತನ್ನ ಹೇಳ್ತಾರೆ, ಅವರೇ ವೈರಸ್ ನ ಕ್ರಿಯೇಟ್ ಮಾಡ್ತೀವಿ, ಆ ವೈರಸ್ಗೆ ಆಂಟಿ ವೈರಸ್ ಅನ್ನ ನಾವೇ ಕೊಡ್ತೀವಿ, ಇದರಿಂದ ಏನಾಗುತ್ತೆ ಪ್ರಾಫಿಟಬಿಲಿಟಿ ಅನ್ನೋದು ಬರುತ್ತೆ. ಒಟ್ಟಿನಲ್ಲಿ ನಾವೇನ್ ಮಾಡ್ತೀವಿ, ಅಮೆರಿಕಾಗೆ ದುಡ್ಡನ್ನ ತಂದು ಕೊಡ್ತೀವಿ ಅನ್ನೋ ರೀತಿ ಮಾತಾಡ್ತಾರೆ. ನೀವು ಕೇಳಿ ಅದನ್ನ. I just wanted to apologize for every single fucking version of Windows that sucked, which is basically all of them. Also, sorry for creating viruses just so I could profit from selling you the antivirus software. And on that note, sorry for spreading real viruses by profiting from vaccines and shit. Also, sorry for sterilizing so many of you. There's just too many of us, and some of you are not nice. That's why I'm trying to block out the sun. Anyway, I just came here to ask for a pardon from all the Epstein shit. Thank you. ಹೇಳ್ತಾ ಇರೋದು ಕೇಳಿದ್ರಲ್ಲ, ಇದು ಕೆಲವೊಬ್ರಿಗೆ ಅನ್ಸ್ಬೋದು ವಿಡಿಯೋ ಎಡಿಟೆಡ್ ಅಂತ. ಅವ್ರ ಲಿಪ್ ಸಿಂಕ್ ನ ನೋಡಿ, ಹೆಚ್ಚು ಕಡಿಮೆ 90% ಅವ್ರು ಮಾತಾಡ್ತಾ ಇರೋದು ಸೇಮ್ ವರ್ಡ್ಸ್ ಇದೆ. ಅವ್ರು ಹೇಳ್ತಾ ಇರೋದು ಅದೇ, ದುಡ್ಡು ಬೇಕು ಅಂದಾಗ ಅವರೇ ವೈರಸ್ ನ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ಆಂಟಿ ವೈರಸ್ ನ ಅವರೇ ಕ್ರಿಯೇಟ್ ಮಾಡ್ತಾರೆ. ಕಾಯಿಲೆನೂ ಆಗಿರ್ಬೋದು, ಇಲ್ಲ ಕಂಪ್ಯೂಟರ್ದು ಆಗಿರ್ಬೋದು, ಅಂತದನ್ನೆಲ್ಲ ಈಗ ಅಮೆರಿಕ ಮಾಡ್ತಾ ಇದೆ. ಇದಕ್ಕೋಸ್ಕರ ಯಾಕೆ ಅಂದ್ರೆ ಇಲ್ಲಿ ಬ್ರಿಕ್ಸ್ ಎಲ್ಲರನ್ನು ಒಂದ್ ಕಡೆಗೆ ಹೇಳ್ಕೊಳ್ತಾ ಇದೆ, ಈಗ ಅಮೆರಿಕಾಗೆ ದುಡ್ಡು ಬೇಕು, ಮುಂದೆ ಏನೇ ಮಾಡ್ತೀವಿ ಅಂದ್ರೂ ಅಮೆರಿಕಾಗೆ ದುಡ್ಡು ಬೇಕು. ಇಲ್ಲ ಬೇರೆ ದೇಶಕ್ಕೆ ಸಾಲ ಕೊಟ್ಟು ಆ ದೇಶನ ಅವ್ರ ಕಂಟ್ರೋಲ್ ಇಟ್ಕೋಬೇಕು, ಇಲ್ಲ ಅಂದ್ರೆ ಆಯುಧಗಳನ್ನ ಸಿದ್ಧ ಮಾಡ್ಕೊಂಡು ಬೇರೆ ದೇಶದ ಮೇಲೆ ಯುದ್ಧ ಮಾಡಬೇಕು, ಅವರೇ ದೊಡ್ಡವರು ಅನ್ನಿಸ್ಕೋಬೇಕು, ಆ ಲೆವೆಲ್ ಹೊರಟೋಗುತ್ತೆ. ಆಗಿನ ಕಾಲದಲ್ಲಿ ನಡೀತಾ ಇತ್ತಲ್ಲ ಪವರ್ಗೋಸ್ಕರ ಯುದ್ಧ, ಮೂರನೇ ಮಹಾಯುದ್ಧ ಅಂತ ಮಾತಾಡ್ತೀವಲ್ಲ, ಅಂಥದ್ದು ಮುಂದೆ ನಡಿಬಹುದು. ಯಾಕೆ ಅಂದ್ರೆ ಈಗ ಈಸ್ಟ್ ಅಂಡ್ ವೆಸ್ಟ್ ಕಂಟ್ರಿಗಳೆಲ್ಲ ಸಪರೇಟ್ ಆಗ್ತಾ ಇದಾವೆ. ಈಸ್ಟ್ ಅಲ್ಲಿ ಇರುವಂತ ಎಲ್ಲಾ ಕಂಟ್ರಿಗಳು ಒಗ್ಗೂಡೋ ಕೆಲಸ ಮಾಡ್ತಾ ಇದಾವೆ. G7 ಅಲ್ಲಿ ಇರುವಂತ ಕೆಲವೊಂದು ಕಂಟ್ರಿಗಳು ನೆಕ್ಸ್ಟ್ ಬಂದು ಈ ಬ್ರಿಕ್ಸ್ ಗೆ ಸೇರಬಹುದು. ಒಂದ್ ಮಾತನ್ನ ಬರೆದಿದ್ರು ಕಾಲಜ್ಞಾನಿಗಳು, ಈಸ್ಟ್ ವರ್ಸಸ್ ವೆಸ್ಟ್ ದೇಶಗಳ ಮಧ್ಯೆ ಯುದ್ಧ ಆಗುತ್ತೆ ಅಂತ. ಒಟ್ನಲ್ಲಿ ಇದೆಲ್ಲ ಕೂಡ ಅದಕ್ಕೆ ಸಾಕ್ಷಿ ಆಗೋ ಅನ್ನೋ ಮಾತುಗಳು ಅಂತ ಅನ್ಸುತ್ತೆ. ನೋಡ್ಬೇಕು ಏನೇನಾಗುತ್ತೋ. ಒಟ್ನಲ್ಲಿ ಅಮೆರಿಕ ಇಲ್ಲಿ ಸಿದ್ಧತೆಗಳನ್ನ ಮಾಡ್ತಾ ಇರೋದಂತೂ ಸತ್ಯ, ಈ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಸತ್ಯ. ಅಮೆರಿಕ ಎಲ್ಲಾ ರೀತಿ ಪ್ರಿಪರೇಷನ್ಗಳನ್ನು ಮಾಡ್ಕೊಳ್ತಾ ಇದೆ, ಏನೇ ಆದ್ರೂ ನಾವು ಫೇಸ್ ಮಾಡ್ತೀವಿ ಅನ್ನೋ ಲೆವೆಲ್ಗೆ ಹೋಗ್ತಾ ಇದೆ. ಪ್ಲಸ್ ಈ ಬ್ರಿಕ್ಸ್ ಜೊತೆ ಯಾರ್ಯಾರು ಸೇರ್ತಾ ಇದಾರೆ ಅವ್ರಿಗೆಲ್ಲರಿಗೂ ಕೂಡ 100% ಟ್ಯಾಕ್ಸ್ ಆಗ್ತಾ ಇದೆ ಅಮೆರಿಕನ್ ಗೌರ್ಮೆಂಟ್. ಲೆಕ್ಕ ಹಾಕೊಳ್ಳಿ, ಇನ್ನ ಇದು ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಬ್ರಿಕ್ಸ್ ಏನ್ ಪ್ಲಾನ್ ಮಾಡ್ತಾ ಇದೆಯೋ ನಾವು ಕಾಯ್ದು ನೋಡ್ಬೇಕು. ಒಟ್ಟಿನಲ್ಲಿ ಇದ್ರೆಲ್ಲಾದ್ರ ಅನುಭವ ನಮಗೂ ಹಾಗೆ ಆಗುತ್ತೆ. ನಾವು ಅದೇ ದೇಶಗಳಲ್ಲಿ ಬದುಕ್ತಾ ಇರೋದ್ರಿಂದ ಎಲ್ಲಾನು ಫೇಸ್ ಮಾಡೋದಕ್ಕೆ ಸಿದ್ಧ ಆಗ್ಬೇಕು. ಕಾಲ ಎಲ್ಲಾನು ತಿಳಿಸ್ತಾ ಹೋಗುತ್ತೆ, ನಾವು ಅದನ್ನ ಫೇಸ್ ಮಾಡೋಣ. ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.